ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ದೇವಸ್ಥಾನ ಹೆಸರೇನು ಸರ್? ಶ್ರೀ ಮುತ್ತುಮಾರಿಯಮ್ಮ ದೇವಸ್ಥಾನ. ಓಕೆ. ಎಷ್ಟು ವರ್ಷದಿಂದ ನೀವು ಇಲ್ಲಿದ್ದೀರಾ ಸರ್ ನೀವು? ನಾನು ಈಗ 25 ವರ್ಷದಿಂದ ಇದ್ದೀನಿ. ಆದರೆ ದೇವಸ್ಥಾನ ಬಂದ್ಬಿಟ್ಟು 69 ವರ್ಷದಿಂದ ಇದೆ. ಓಕೆ ಓಕೆ ಓಕೆ. ಈಗ 69ನೇ ವರ್ಷದ ಜಾತ್ರೆ ಮಾಡಿದ್ದೀವಿ ನಾವು. ಓ ಸೂಪರ್ ಸರ್. ಮತ್ತೆ ವಿಶೇಷ ಏನಂದರೆ ಇದು ದೇವಸ್ಥಾನ ಭಾಳ ಚಿಕ್ಕದಾಗಿತ್ತು. 4 ಕಲ್ಲು ಚಪ್ಪಡಿ ಕಲ್ಲಿಂದ ನಿಲ್ಲಿಸಿದ್ರು. ಓಕೆ. ಇವತ್ತು ಬೃಹತ್ ಆಕಾರವಾಗಿ ದೇವಸ್ಥಾನ ಮಾಡಿದ್ದೀವಿ. ಮುಂದುಗಡೆ ಅಂಗಳ ಆಗಿದೆ. ದೇವಸ್ಥಾನ ಉಪಯೋಗ ಏನಂದ್ರೆ ಈ ಭಾಗದಲ್ಲಿ ಇರ್ತಕ್ಕಂಥ ಜನರಿಗೆ ಸಣ್ಣ ಪುಟ್ಟ ಮದುವೆ ಕಾರ್ಯಕ್ರಮಗಳು ಏನಾದ್ರು ಇದ್ರೆ ಬರ್ತಡೇ ಅಂತವೆಲ್ಲ ಇರ್ತಾವಲ್ಲ, ಅದನ್ನೆಲ್ಲ ನಾವು ದೇವಸ್ಥಾನದಲ್ಲಿ ಮಾಡ್ಕೊಳ್ಳಿ, ನಿಮ್ ಕೈಯಲ್ಲಿ ಏನಾಗುತ್ತೋ ಅದನ್ನ ದೇವಸ್ಥಾನಕ್ಕೆ ಕೊಡಿ, ಕಾಣಿಕೆ ಕೊಡ್ಬೇಕಂತ ಬೇಡ್ಕೊತೀರಾ ನೀವು? ಅಷ್ಟೇ ಅಷ್ಟೇ. ಓಕೆ ಸರ್. ಇಲ್ಲಿ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರಲ್ಲ ಸರ್ ಎಲ್ಲರೂ, ಏನ್ ಬೇಡ್ಕೊಂಡ್ರು ಆಗತ್ತಾ ಅಮ್ಮಂದು? ಹೌದು ಮೇಡಮ್, ತುಂಬಾ ಜನ ಬೇಡ್ಕೊಂಡಿದ್ದಾರೆ. ನಮಗೆ ಈಗ ನಾವು ಕಳೆದ ವರ್ಷ ನಾವು ಬೇರೆ ಕಡೆಯಿಂದ ಒಬ್ಬನ ಇವ್ರನ್ನ ಕರೆಸಿದ್ವಿ, ಅದೇ ಆರ್ಕೆಸ್ಟ್ರಾ ವಾದ್ಯಗೋಷ್ಠಿ ಅವರು. ಅವ್ರು ಹೇಳಿದ್ರು, ನಾನು 20 ವರ್ಷಕ್ಕೆ ಮುಂಚೆ ಇಲ್ಲಿ ಬಂದಿದ್ದೆ, ನಾನು ಅವತ್ತು ಒಂದು ನೆನ್ಸ್ಕೊಂಡೆ ನಡೀತು, ಮತ್ತೆ ಈ ತಾಯಿ 20 ವರ್ಷದ ನಂತರ ನನಗೆ ಚಾನ್ಸ್ ಕೊಟ್ಟಿದ್ದಾರೆ ಇಲ್ಲಿ ಆಡಕ್ಕೆ ಅಂತ. ಗ್ರೇಟ್ ಸರ್. ಅವರು 3 ವರ್ಷ ನಮ್ಮ ದೇವಸ್ಥಾನದಲ್ಲಿ ಬಂದು ಆಡ್ಬಿಟ್ಟು ಹೋಗಿದ್ದಾರೆ. ತುಂಬಾ ಸಂತೋಷ ಸರ್, ತುಂಬಾ ಸಂತೋಷ. ಅನೇಕ ಜನಕ್ಕೆ ಮಕ್ಕಳಿಲ್ಲ ಅಂತ ಬೇಡ್ಕೊಂಡಾಗ ಮಕ್ಕಳಾಗಿದ್ದಾವೆ. ಮತ್ತೆ ನಮ್ಮ ದೇವಸ್ಥಾನದಲ್ಲಿ ತುಂಬಾ ಬೇಡಿಕೆಗಳಿಟ್ಟಿದೆಲ್ಲ ನೆರವೇರಿಸ್ಕೊಟ್ಟಿದೆ ತಾಯಿ. ನಾವು ಎಂತೆಂತ ವಿಗ್ರಹಗಳೆಲ್ಲ ಇದೆ ನೋಡಿ ನಮ್ಮ ದೇವಸ್ಥಾನದಲ್ಲಿ. ಸೂಪರ್ ಸರ್. ಯಾವ್ದನ್ನು ಆಷಾಢ ತಿಂಗಳಲ್ಲಿ ಮಾಡ್ತೀರಾ ಸರ್ ಈ ಪೂಜೆ ನಿಮ್ಗೆ? ಹೌದೌದು, ಆಡಿ ಮಾಸ ಅಂತ ತಮಿಳಲ್ಲಿ, ಅದು ಕನ್ನಡದ ಆಷಾಢದಲ್ಲೇ ಮಾಡೋದು. ಮೂಲತಃ ಇದೇ ವಿಗ್ರಹ ಹಳೇದು, ಇದು ತುಂಬಾ ಹಳೇದು. ಇಲ್ಲೆಲ್ಲ ಹೊಸ ಹೊಸದು ಇದಾವೆ. ಜನ ಯಾವ್ದಕ್ಕೂ ಪೂಜೆ ಕೊಡೋದಿಲ್ಲ, ನೇರವಾಗಿ ಬಂದು ಈ ತಾಯಿಗೆ ಕೊಡೋದು. ಸಂತೋಷ. ತಾಯಿ 69 ವರ್ಷದಿಂದನೂ ಇಲ್ಲಿ ನೆಲೆಸ್ಕೊಂಡಿದ್ದಾರೆ. ನೆನೆಸಿದ್ದೆಲ್ಲ ನಡೀತಾ ಇದೆ. ಮೇಡಮ್, ನಾವು ಪ್ರತಿ ವರ್ಷ ಜಾತ್ರೆನ ಒಂದು 5 ದಿವಸ ಮಾಡ್ತಾ ಇದೀವಿ. ಇವಾಗ 5 ದಿವಸ ಸರ್. ಏನೇನು ಆಚರಣೆ ಮಾಡ್ತೀರಾ ಸರ್? ನಾವು ಬುಧವಾರ ಕಂಕಣ ಕಟ್ತೀವಿ. ಅವತ್ತಿಂದ ಒಂದೊಂದು ದಿನ ಒಂದೊಂದು ಪ್ರೋಗ್ರಾಮ್ ಇಡ್ತೀವಿ. ಅದು ಆಮೇಲೆ ಲಾಸ್ಟ್ ಇವಾಗ ಶುಕ್ರವಾರ ಬಂದ್ಬಿಟ್ಟು ಕರಗ ಇದೆ ಇಲ್ಲಿ. ಕರಗ ಮಾಡಿದೀವಿ, ಮತ್ತೆ ಕೆಂಡದು ಅಲ್ಲಿ ಬೆಂಕಿ ತುಳಿಸ್ತೀವಿ. ಇದೆಲ್ಲ ಇವಾಗ ನಾವು ಸಂಸ್ಥೆ ಮಾಡ್ಕೊಂಡಿದೀವಿ, ಸೇವಾ ಟ್ರಸ್ಟ್ ಅಂತ. ಯಾರಿಗಾದ್ರೂ ಹೆಲ್ಪ್ ಮಾಡೋಣ ದೇವಸ್ಥಾನದ ವತಿಯಿಂದ ಅಂತ. ತುಂಬಾ ಒಳ್ಳೇದು ಸರ್, ತುಂಬಾ ಒಳ್ಳೇದು. ಅದರಿಂದ ನಡೀತಾ ಇದೆ, ಬಹಳ ಚೆನ್ನಾಗಿ ನಡೆದಿದೆ. ಇನ್ನು ಮುಂದೆ ಹೀಗೆ ನಡೀಲಿ, ನಮ್ಮ ಹಿಂದೆ ಯಾರು ಬರ್ತಾರೋ ಅವ್ರು ಬಂದು ನಡ್ಸ್ಕೊಂಡು ಹೋಗಿ ಆಶೀರ್ವಾದ ಎಲ್ಲರಿಗೂ ಸಿಗ್ಲಿ ಅಂತ ನಾನು ಬೇಡ್ತೀನಿ. ಇದೆಲ್ಲ ಮೇಡಮ್ ಪ್ರತಿ ವರ್ಷ ಬಣ್ಣ ಹೊಡಿತಾ ಇದ್ವಿ, ಪೇಂಟಿಂಗ್ಸ್ ಎಲ್ಲ ನೋಡಿ ಗ್ರಾನೈಟ್ಸ್ ಹಾಕಿದೀವಿ. ಬಣ್ಣ ಹೊಡೆಯೋ ಕೆಲಸ ಇರಬಾರ್ದು ಅಂತ ಮಾಡಿದೀವಿ. ಸೂಪರ್ ಸರ್. ಮುಂದ್ಗಡೆ ಶೀಟ್ ಎಲ್ಲ ನಾವೇ ಹಾಕ್ಸಿರೋದು ಬಂದ್ಮೇಲೆ. ಯಾಕಂತ ಹೇಳಿದ್ರೆ ಈಗ ಸುಮಾರು ಜನ ಮದುವೆಗೆ ಮಾಡ್ಬೇಕಾದ್ರೆ 1 ಲಕ್ಷ 2 ಲಕ್ಷ ಬಾಡಿಗೆ ಕೊಡ್ಬೇಕಲ್ವಾ ಚೌಟ್ರಿಗೆ, ಅದಕ್ಕೆ ಬೇಡ. ಎಲ್ಲಿ ಮೇಡಮ್? ಇಲ್ಲಿ ಚೌಟ್ರಿ ಎಲ್ಲಿ ಮದುವೆಗೆ ನಾವು 10,000 ರೂಪಾಯಿ ಹೇಳ್ತೀವಿ, ಯಾಕಂದ್ರೆ ನಾವು ಚೇರು ಅದೆಲ್ಲ ಕೊಡ್ತೀವಿ, ನಮ್ಮ ಹತ್ರ ಫ್ರೀ ಆಗಿದೆ ಚೇರ್ ಇದೆ. ಅವರು ಇಲ್ಲ ನಾವು 6,000 ಕೊಡ್ತೀವಿ 7,000 ಕೊಡ್ತೀವಿ ಅಂದ್ರೆ ಕೊಡಿ ಅಂತ ತಗೊಳ್ತೀವಿ. ಸೂಪರ್ ಸರ್, ಸೂಪರ್. ಏನು ಬೇಕಾಗಿಲ್ಲ ಇಷ್ಟೇ ಅಂತ. ಬಡವ್ರಿಗೋಸ್ಕರ ದೇವಸ್ಥಾನ ಅಭಿವೃದ್ಧಿನೂ ಆಗುತ್ತೆ, ಒಂದು ಒಳ್ಳೆ ಕೆಲಸ ಆಗುತ್ತಲ್ಲ ಬೇರೆಯವ್ರಿಗೆ, ಅದನ್ನ ಮಾಡಿದೀವಿ. ಮತ್ತೆಲ್ಲ ಮಾಡಿದೀವಿ. ಕಮಿಟಿಯಲ್ಲಿ ಒಂದು 35 ಜನ ಇದ್ದಾರೆ. ಅವರು ಎಲ್ಲ ಪ್ರತಿ ತಿಂಗಳು ಏನೋ ದೇಣಿಗೆ ಅದು ಇದು ತಗೊಂಡ್ಬಂದು ದೇವಸ್ಥಾನಕ್ಕೆ ಏನ್ ಬೇಕು ಅದು ಎಲ್ಲ ಮಾಡಿ. ಅದೇ ತರ ಎಲ್ಲ ಭಕ್ತರಿಗೆ ಯಾರಾದ್ರೂ ನೀವು ಬೇಡ್ಕೊಂಡು ಖಂಡಿತ ಬರ್ಬೋದು, ನಿಮ್ಮ ಅರ್ಕೆನಾಗ್ಲಿ ಸೇರಿಸಬಹುದು, ಮಡ್ಲಕ್ಕೆಲ್ಲ ಕೊಡ್ಬೋದು, ಇಲ್ಲಿ ಅಮ್ಮನಿಗೆ ಎಲ್ಲ ಕೊಡ್ಬೋದು ಮೇಡಮ್. ಈಗ ನಿನ್ನೆ ಉತ್ಸವ ಆಯ್ತು, ಹೌದ್ರಿ, ಸುಮಾರಾಗಿ ಒಂದು 50 ಜನ ಮಡ್ಲಕ್ಕಿ ಕಟ್ಟಿದ್ದಾರೆ. ತುಂಬಾ ಒಳ್ಳೇದು, ತುಂಬಾ ಒಳ್ಳೇದು ಕಟ್ಟಿದ್ದಾರೆ. ಇಲ್ಲಿ ಈ ಕಡೆ ಬಂದ್ಬಿಡಿ ಫಸ್ಟ್ ಗಣೇಶ ಬನ್ನಿ. ಓ ಗಣೇಶ ಸರ್. ಓಕೆ. ಮತ್ತೆ ಇವರು ಸ್ವಾಮಿರಾಜ್ ಅಂತ ಹೇಳ್ಬಿಟ್ಟು, ಇವರು ಸ್ವಾಮಿನಾಥನ್ ಅಂತ. ಇವರು ನಮ್ಗಿಂತ ಹಿಂದಿಂದವರು ಇವರೇ ಸ್ಥಾಪನೆ ಮಾಡಿದ್ದು. ಇವ್ರಿಗಿಂತ ಬೇರೆಯವ್ರು ಮಾಡಿದ್ದಾರೆ. ಇವ್ರು ನಡ್ಸ್ಕೊಂಡ್ ಬರ್ತಾ ಇದ್ರು ಇಷ್ಟು ದಿನ. ಇವ್ರು ಇರುತ್ತಲ್ಲ ಸರ್ ಪ್ರತಿದಿನ ಮೇಡಮ್, ಶುಕ್ರವಾರ ಮಂಗಳವಾರ ಜೊತೆ ಮತ್ತೆ ಅಮಾವಾಸ್ಯೆ, ಪ್ರತಿ ಅಮಾವಾಸ್ಯೆ ಮಾಡ್ತೀವಿ, ಅನ್ನದಾನ ಮಾಡ್ತೀವಿ. ಓ ಗ್ರೇಟ್ ಸರ್. ಪ್ರತಿ ಅಮಾವಾಸ್ಯೆಗೆ ಅನ್ನದಾನ ಮಾಡ್ತೀವಿ. ಸರಿ ಸರ್, ಸರಿ. ತುಂಬಾ ನೋಡಿ, ಇದೆಲ್ಲ ಭಕ್ತರು ಕೊಟ್ಟಿರೋಂಥ ಇವು. ಓ ಅಕ್ಕಿಗಳಲ್ಲ? ಅಕ್ಕಿಗಳು. ಓ ಸೂಪರ್ ಸೂಪರ್. ಇದೆಲ್ಲ ಪೂಜಾ ಐಟಮ್ಸ್ ಬಂದಿರೋದು ನೆನ್ನೆ. ಹೌದು. ಓಕೆ. ಪ್ರತಿಷ್ಠಾಪನೆ ಮಾಡಿರೋದು. ಈ ಅಮ್ಮ ಹೆಸರು ಏನು ಸರ್? ಇದೇ ಮುತ್ತುಮಾರಿಯಮ್ಮ ಪ್ರತಿಷ್ಠಾಪನೆ ಮಾಡಿರೋದು ಮೇಡಮ್ ಇದು. ಓಕೆ ಓಕೆ ಸರ್. ಓಕೆ. ಆ ಕಡೆ ನಾವು ಮೊದಲಾಗಿ ತೋರಿಸಿದ ಉತ್ಸವ ಮೂರ್ತಿ. ಓಕೆ. ಅದು ದೇವಸ್ಥಾನ ಪ್ರಾರಂಭ ಆದಾಗ ಮಾಡಿರೋ ಮೂರ್ತಿ ಅದು. ಸರಿ ಸರಿ. ಅದಕ್ಕೆ ತುಂಬಾ ಇತಿಹಾಸ ಇದೆ ಆ ದೇವರಿಗೆ. ರೈಟ್. ಅದು ಈಗ ಯಾರಾದ್ರೂ ಏನಾದ್ರು ನಮ್ಗೆ ಬೇಕು ಅಂತ ಕೇಳ್ಕೊಂಡಾಗ ಆ ಸ್ಥಳಕ್ಕೆ ಖಂಡಿತ ಆಗುತ್ತೆ. ಆ ಸ್ಥಳಕ್ಕೆ ತೆರಳಿ ಬಂದೇ ಬರುತ್ತೆ. ನಾವು ಅದಕ್ಕೆ ಚಾರ್ಜು ಮಾಡೋದಿಲ್ಲ. ಅವ್ರ ಇಷ್ಟ ಏನ್ ಬೇಕಾದ್ರೆ ಅಂದ್ರೆ ದೇವರೇ ಕೊಟ್ಟು ಕಳಿಸ್ತೀವಿ ಅವ್ರಿಗೆ. ಹೌದ್ರಿ. ಯಾವ ಊರಲ್ಲಿದ್ರು ಪರವಾಗಿಲ್ಲ, ಕಳಿಸ್ತೀವಿ. ಅಂದ್ರೆ ನಾವು ಹೆಂಗ್ ಕೊಡ್ತೀವೋ ದೇವ್ರ ನಂಗೆ ತಂದು ಕೊಡ್ಬೇಕು, ಆ ದೇವ್ರ ಶಕ್ತಿನ ಅವ್ರು ಪಡ್ಕೊಬಹುದು ಅಂತ ನಾವು ಮಾಡಿದ್ವಿ. ಹೌದ್ರಿ ಸರ್, ಹೌದು ಸರ್. ಇದು ಅಷ್ಟೊಂದು ಶಕ್ತಿ ಇದೆ ಅಮ್ಮನಿಗೆ. ಬೆಳ್ಳಿಯಲ್ಲಿ ಅಮ್ಮಂಗೆ ಓಂ ಶಕ್ತಿ ಪರಾಶಕ್ತಿ ಆದಿ ಪರಾಶಕ್ತಿ ಸರ್ವೇಶ್ವರಿ ಕಾಳಿಕಾಂಬ
ಕರ್ಮಾರಿ ಮಗಮಾಯಿ ಥ್ಯಾಂಕ್ ಯು ಸರ್. ಅದು ಸುಬ್ರಹ್ಮಣ್ಯ ವಳ್ಳಿ ದೈವನ್ ಸಮೇತ ಪ್ರತಿಷ್ಠಾಪನೆ ಮಾಡಿರೋ ಮೂರ್ತಿ. ಸೂಪರ್ ಸರ್, ಎಲ್ಲೂ ಕಾಣಲ್ಲ ಈ ಥರ ಅಲ್ವಾ? ಯಾಕೆ ಅಂತ ಹೇಳಿದ್ರೆ ಹಾಂ, ಇಲ್ಲಿ ಬರೀ ಅಮ್ಮ ದೇವರು ಒಂದು ಮಾತ್ರ ಇದ್ರೆ ಸಾಕಾಗಲ್ಲ ಅಂತೇಳಿ ಅವ್ರ ಮಕ್ಕಳು ಇರ್ಬೇಕಂತ ಮಾಡಿದ್ದೀರಾ. ಗಣೇಶ, ಓಕೆ, ಈ ವಳ್ಳಿ ದೇವನೆಲ್ಲ ಇದೆ. ಓಕೆ, ಮತ್ತೆ ಆ ಕಡೆ ನವಗ್ರಹ ಇದೆ. ಫಸ್ಟ್ ಒಳಗಡೆ ಇಟ್ಟಿದ್ವಿ, ಸರಿ ಸರ್. ಜಾಗ ಸಾಕಾಗ್ಲಿಲ್ಲ ಅಂತ ತಗೊಂಡೋಗಿ ಹೊರಗಡೆ ಇಟ್ಟಿದ್ವಿ ನವಗ್ರಹನು. ಓಕೆ ಸರ್. ಇದು ನಮ್ಮ ಇದರಲ್ಲಿ ಭಾಳ ಚೆನ್ನಾಗಿ ನಡೆಯುತ್ತೆ. ಓ, ಇದು ತುಂಗ ದೀಪ ಅಂತಾರಲ್ಲ ಸರ್, ಇದು ಯಾವಾಗಲೂ ದೀಪ ಉರಿತಾ ಇರ್ತಲ್ಲ? ಹೌದು ಮೇಡಮ್, ತುಂಗ ದೀಪ ಅಂತಾರೆ ಇದಕ್ಕೆ. ಹೋಗೋ ದೀಪ ಎಲ್ಲ ಟೈಮ್ ಉರಿಯುತ್ತೆ. ಅಂದರೆ ನೈಟ್ ನಾವು ಕ್ಲೋಸ್ ಮಾಡ್ಬೇಕಾದ್ರೆ ಹಾಕ್ಬಿಡ್ತೀವಿ. ಓಕೆ ಸರ್, ಓಕೆ ಸರ್, ಓಕೆ ಸರ್. ಯಾಕಂದ್ರೆ ಬೆಳಕಲ್ಲಿ ನಿದ್ದೆ ಯಾರಿಗೂ ಬರಲ್ವಲ್ಲ. ಹೌದ್ರಿ, ಹೌದ್ರಿ, ಹೌದ್ರಿ. ಅದೆಷ್ಟು ಶ್ರೇಷ್ಠ ದೇವರಿಗೆ ಅಂತ. ಸೂಪರ್ ಸರ್. ಹಾಂ, ಇಲ್ಲಿ ಸರ್. ಈ ಊರಿನ ಸ್ನೇಹಿತರು ಓಕೆ, ನಮಗೆ ಉತ್ಸವ ಮೂರ್ತಿ ಬೇಕು ಅಂತೇಳಿ ಮಾಡಿಕೊಟ್ಟಿದ್ದಾರೆ. ಓಕೆ ಸರ್. ಆದರೆ ಗೊತ್ತಿಲ್ಲ, ಈ ತಾಯಿ ಬಂದು ಈಗಾಗಲೇ 10 ವರ್ಷ ಆಗಿದೆ. ಓ, ಸೂಪರ್ ಸರ್. 10 ವರ್ಷ ಆದ್ರೂ ಉತ್ಸವಕ್ಕೆ ಇನ್ನೂ ಕೂತ್ಕೊಳ್ಳಿಲ್ಲ. ಓ, ಅವರೇ ಒಳಗಡೆ ತೋರಿಸಿದ್ವಲ್ಲ, ಹೌದ್ರಿ ಸರ್. ಅವರೇ ನಡೆಸ್ಕೊಳ್ತು ಬರ್ತಾ ಇದ್ದಾರೆ. ಓಕೆ, ಇದು ಈಗ ನಮ್ಮ ದೇವಸ್ಥಾನ ಅಭಿವೃದ್ಧಿ ನೋಡಿ ಅವ್ರು ಮಾಡಿಕೊಟ್ರು, ಥ್ಯಾಂಕ್ ಯು ಸರ್. ಬೃಹತ್ ಆಕಾರದಲ್ಲಿ ಇರಲಿ ಅಂತೇಳಿ. ಸೂಪರ್ ಸರ್, ಸೂಪರ್ ಸರ್. ಸತ್ಯ ಆಯಿತು. ಅದು ಚಾಮುಂಡೇಶ್ವರಿ ಮೇಡಮ್. ಚಾಮುಂಡೇಶ್ವರಿ ಅಮ್ಮನ ಸರ್. ಓಕೆ, ತುಂಬ ಚೆನ್ನಾಗಿ ಮಾಡಿದ್ರ ಸರ್. ನೋಡಕ್ಕೆ ಕಣ್ಣು 1000 ಬೇಕು, 1000ನೂ ಕಮ್ಮಿನೇ ಅಮ್ಮ ನೋಡೋಕ್ಕೆ. ಇದಾದ್ಮೇಲೆ ಮೇಡಮ್ ಇದು ಮೇಡಮ್ ಇವರು ನಮ್ಮ ದೇವಸ್ಥಾನದ ಸೆಕ್ರೆಟರಿ. ನಮಸ್ಕಾರ ಸರ್. ಅವರು ನಮ್ಮ ದೇವಸ್ಥಾನದ ಖಜಾನ್ಸಿ. ಯಾರು ಅವರ? ಅವರು. ನಮಸ್ಕಾರ ಸರ್. ನಮಸ್ಕಾರ. ಇವರು ನಮ್ಮ ದೇವಸ್ಥಾನದ ಚಾಲಕರು. ನಮಸ್ಕಾರ ಸರ್. ನಮಸ್ಕಾರ. ನಮ್ಮ ದೇವಸ್ಥಾನಕ್ಕೆ ಏನು ಕೆಲಸ ಬೇಕಾದ್ರೂ ಮಾಡ್ತಾರೆ. ತುಂಬಾ ಈ ವರ್ಷ ಮತ್ತೆ ಜಾತ್ರೆ ಅವರೇ ನಡೆಸ್ಕೊಟ್ಟಿರೋದು ನಮಗೆ. ದೇವರ ಆಶೀರ್ವಾದ ಪರಿಪೂರ್ಣ ಹೇಳ್ತಾರೆ ನೋಡಿ, ಇದು ಇರಲಿ. ಕೀರ್ತಿ ಚಿಕ್ಕದಾಗಿದ್ರು ಮೂರ್ತಿ ದೊಡ್ಡದಾಗಿರುತ್ತೆ. ಆ ಥರ ಮನುಷ್ಯ, ಒಳ್ಳೆ ಮನುಷ್ಯ. ರಘುರಾಮ್ ಅಂತ ಅವ್ರ ಹೆಸರು. ರಘುರಾಮ್ ಸರ್ ಇವರು. ಅವರು ನೋಡಿ ಸರ್, ರಘುರಾಮ್ ಸರ್ ನೋಡಿ. ತಮ್ಮ ಹೆಸರು ಸರ್? ಅವರು ಮಹೇಂದ್ರ ಅಂತ. ಮಹೇಂದ್ರ ಸರ್. ಮಹೇಂದ್ರ. ಯಾವ ತಮ್ಮ ಹೆಸರು ಸರ್? ಇವರು ಪಿ ಶಂಕರ್. ಓ ದೇವ್ರು. ಇವರು ಟ್ರೆಜರರು. ಅವ್ರು ಟ್ರೆಜರರು, ಇವರು ಕಾರ್ಯದರ್ಶಿ. ಓಕೆ ಸರ್. ಸೆಕ್ರೆಟರಿ. ಓಕೆ, ತಾವು ಸರ್? ನಾವು ಸುಮ್ಮನೆ ದೇವಸ್ಥಾನಕ್ಕೆ ಸೇವಕರ್ತ. ಓಕೆ ಸರ್. ದೊಡ್ಡವ್ರು ಯಾವಾಗಲೂ ಹಂಗೆ ಇಡೋದಂತೆ, ನಾನು ದೊಡ್ಡವ್ರು ಅಂತ ಹೇಳಲ್ಲ. ನಮ್ಮ ಈ ಮರ ಬಂದ್ಬಿಟ್ಟು ನಾವು ಏನು ಇಡಬೇಕಂತ ಅವಶ್ಯಕತೆ ಇರಲಿಲ್ಲ. ಯಾರೋ ಒಬ್ರು ಬೇಡ್ಕೊಂಡು ಮಕ್ಕಳಿಲ್ಲ ಅಂತ ಇಟ್ಟಿದ್ದಾರೆ. ಓಕೆ. ಈ ವೃಕ್ಷ ಸುಮಾರಾಗಿ 45-50 ವರ್ಷ ಆಗಿದೆ. ಓ ಸೂಪರ್ ಸರ್. ನಾವು ಟ್ರಿಮ್ಮಿಂಗ್ ಮಾಡಿದ್ದೀವಿ, ಫುಲ್ ಕಟ್ ಮಾಡಿ ರೆಡಿ ಮಾಡಿದ್ದೀವಿ. ಹೌದ್ರಿ? ಹಾಂ ಹಾಂ, ನೋಡಿ ಇವೆಲ್ಲ ಕಟ್ ಮಾಡಿಸಿದ್ವಿ. ಹೌದು ಸರ್. ಮರ ಇದು ಸರ್ ಇದೇನು ಸರ್ ಇದು? ಇಲ್ಲಿ ಇದು ಇಲ್ಲಿ ಸಿಕ್ಕಿರುವಂಥ ಒಂದು ಉದ್ಭವ ಕಲ್ಲು ಈ ಭಾಗದಲ್ಲಿ. ಓಕೆ. ಅದಕ್ಕೆ ಇವಾಗ ನಾವು ಶಿಲೆಗಳೆಲ್ಲ ಸ್ಥಾಪನೆ ಆದಮೇಲೆ ಹೊರಗಡೆ ಇಟ್ಟಿದ್ವಿ. ಈ ಅಮ್ಮ ಎಲ್ಲ ಬರುತ್ತೆ ನೋಡಿ ಮಕ್ಕಳಿಗೆ. ಹೌದ್ರಿ ಸರ್. ಅವಾಗ ಬೇಡ್ಕೊಂಡು ಮೊಸರು ಉಪ್ಪು ತಂದು ಹಾಕಿದ್ರೆ ಅಂಬ್ಲಿನೂ ಇಡ್ತಾರಲ್ಲ ಸರ್? ಒಂದು ಅಂಬ್ಲಿನೂ ಇಡ್ತಾರೆ. ಓ, ಮಾವಿಳಕ್ಕಂತಾರೆ, ಅದು ಇಟ್ಟಿದೆ ಸರ್? ಹೌದು. ದೀಪ ಇಟ್ಟಿದ್ದಲ್ಲ ಇದೆ, ಅದು ಮಾಡಿದ್ದಾರೆ. ಓಕೆ. ಇದು ಮುನೇಶ್ವರ ಮಾಡೋರು ಇಟ್ಟಿದ್ದಾರೆ. ಓ ಸೂಪರ್ ಸರ್. ಇದು ನಾಗದೇವತೆಗಳನ್ನ ಒಬ್ರು ಬೇಡ್ಕೊಂಬಂದು ಇಟ್ಟಿದ್ದಾರೆ ಇಲ್ಲಿ. ಓ, ಈ ನಾಗದೇವತೆ ಎಲ್ಲ ಮದುವೆ ಮಾಡಕ್ಕೆ ಬೇಡ್ಕೊಂಡು ಹೋಗಿ ಇಡ್ತಾರಲ್ಲ ಸರ್? ಹೌದು. ಅದೇ ಅವರು ಒಂದು ಕೆಲಸ ಆಯ್ತು ಅಂತ ಇಟ್ಟಿದ್ದಾರೆ. ಸಂತೋಷ, ಸಂತೋಷ. ಇಲ್ಲಿ ಒಂದು ಗರುಡಗಂಬ ಇದೆ ನೋಡಿ, ಇದು ಇರಲೇ ಇಲ್ಲ ಇಲ್ಲಿ. ಓಕೆ. ಓ, ನಮ್ಮ ಸ್ನೇಹಿತರು ಒಂದಿಬ್ರು ಬಾಲು ಬಾಲಾಜಿ ಅಂತ ಟ್ಯೂನ್ಸು, ಹಾಂ ಹಾಂ, ಅವರು ಅರಕೆ ಮಾಡಿಕೊಂಡು ತಂದು ಕೊಟ್ಟರು. ಸೂಪರ್ ಸರ್. ಅವ್ರು ಒಬ್ಬರದೇ ಇದು, ಯಾರು ಜೊತೆನಲ್ಲಿ ಇದಿಲ್ಲ, ಯಾರು ಕಾಂಟ್ರಿಬ್ಯೂಷನ್ ಇಲ್ಲ, ಯಾರ್ದು ಇಲ್ಲ. ಸರಿ, ಈ ಅಮ್ಮ ಸರ್ ಬನ್ನಿ ಸರ್. ಇದು ಮೇಡಮ್, ಇದು ರೀಸೆಂಟ್ ಆಗಿ ಒಬ್ರು ನಮಗೆ ಈ ಅಮ್ಮ ಯಾವಾಗಲೂ ಆಚೆ ಹಿಂಗೆ ಇರ್ತಾರೆ, ಇಲ್ಲ ಹೊರಗಡೆ ಇರ್ತಾರೆ? ಹಿಂಗೆ ಇರ್ತಾರೆ, ಆಚೆ ಇರ್ತಾರೆ. ಇದು ಇಲ್ಲಿ ನಮ್ಮ ಈ ಊರಿನವರೇ ಒಬ್ರು ಓಕೆ ಅರಕೆ ಮಾಡ್ಕೊಂಡು ನಡೆದಿದೆ ಅಂತೇಳಿ. ಓಕೆ. ಇದು ತ್ರಿಶೂಲ ಇದೆ. ಇದು ತ್ರಿಶೂಲನಾ? ಹೌದು. ಓ, ತ್ರಿಶೂಲದಲ್ಲಿ ಆ ದೇವ್ರನ್ನ ಇದು ಮಾಡಿ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ. ಅವರು ಅವಾಗ ಬಂದು ಸೀರೆ ಉಡ್ಸೋದು, ಅಲಂಕಾರ ಮಾಡೋದು ಎಲ್ಲ ಅವ್ರದೇ ಕೆಲಸ. ಅದು ನಾವೇನು ಕೇಳೋದಿಲ್ಲ, ಯಾರು ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಬಿಟ್ಟಿದ್ದೀವಿ. ನೋಡಿ ಅಲ್ಲಿ ನವಗ್ರಹ ಇದೆ ನಮ್ಮ ದೇವ್ರದೇ ದೇವಸ್ಥಾನ. ಇದೆಲ್ಲ ಇದು ಇವಾಗ ಹಾಕಿರೋದು ಮೇಡಮ್, ಸೀಟ್ಸ್ ಎಲ್ಲ. ಓಕೆ ಸರ್. ನೋಡಿ ಎಲ್ಲ ಅದೇ ಮದುವೆ ಅದು ಇದು ಮಾಡ್ಕೊಳ್ಳೋಕ್ಕೆ. ಮತ್ತೆ ಇಲ್ಲಿ ನೋಡಿ, ಇದೆಲ್ಲ ಮುಂದ್ಗಡೆ ಎಲ್ಲ ಈ ಕಡೆ ಒಂದು ಎಂಟ್ರೆನ್ಸಲ್ಲಿ ಇದಿದೆ ನೋಡಿ. ಓಕೆ. ಅದು ಈ ಊರಿನಲ್ಲಿ ಇರ್ತಕ್ಕಂಥ ಹುಡುಗರು ಮಾಡಿರೋದು. ಓ, ಅಲ್ಲಿ ದೇವರು ಮೇಡಮ್. ಇದು ಇರಲಿಲ್ಲ, ಈ ಬಾಗಿಲೇ ಇರಲಿಲ್ಲ, ಎಂಟ್ರೆನ್ಸ್ ಇರಲಿಲ್ಲ. ಓಕೆ. ಸಣ್ಣ ಗೇಟ್ ಇತ್ತು. ಇದು ನಮ್ಮ ಊರ ಹುಡುಗರು ಎಲ್ಲ ನೆನ್ಸ್ಕೊಂಡಾಗ ನಡೆದಿದೆ ಅಂತ ಹೇಳಿ ಆ ಹುಡುಗರೆಲ್ಲ ಸೇರಿ ಮಾಡಿಕೊಟ್ರು ಹೆಬ್ಬಾಗಿಲು. ಸೂಪರ್ ಸರ್. ಹೆಬ್ಬಾಗಿಲು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ದೇವರು ಅಲಂಕಾರ ಎಲ್ಲ ಚೆನ್ನಾಗಿ ಮಾಡ್ತಾರೆ ಅವರು. ಹೌದು ಸರ್. ಈ ಗ್ರಾನೈಟ್ಸ್ ಅಲ್ಲಿ ನೀವು ಹಾಕಿರಿ ಸರ್? ಹೌದು. ಫ್ರಂಟು ಓಕೆ, ಒಳಗಡೆ ಸೈಡಲ್ಲಿ ಹಾಕಿದ್ವಿ. ಇವಾಗ ಇನ್ನು ಈ ಒಂದು ಕಾಂಪೌಂಡ್ ಎಲ್ಲ ಕಟ್ಸಿದ್ವಿ ಮೇಡಮ್ ನಾವು. ಈ ಕಾಂಪೌಂಡ್ ಫುಲ್ ಆ ಕಡೆ ಇತ್ತು,
ಆ ಜನಗಳಿಗೆ ಓಡಾಡೋಕ್ಕೆ ಆ ಕಡೆ ದಾರಿ ಕೊಟ್ಟು ಹಾಂ ಹಾಂ ಇದೆಲ್ಲ ಮಾಡಿಸಿದ್ವಿ ಕಾಂಪೌಂಡ್ ಎಲ್ಲ. ಸೂಪರ್ ಸರ್ ಸೂಪರ್ ಸರ್. ಯಾಕಂದರೆ ಪಬ್ಲಿಕ್ ತೊಂದರೆ ಕೊಡಬಾರ್ದಲ್ವಾ, ಸಾರ್ವಜನಿಕ ದೇವಸ್ಥಾನ ಅಂತೇಳಿ. ಇಲ್ಲ ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿದ್ದೀರಾ ಸರ್ ಅಂತೂ. ಇದೆಲ್ಲ ಇವಾಗ ಇದು ಮಾತ್ರ 3.5 ಲಕ್ಷ ಮೇಡಮ್. ಇದು ಹೌದ್ರಾ ಸರ್? ಟೈಲ್ಸ್ಗಾ? ಟೈಲ್ಸು ಇದು ಮಾತ್ರ, ಪಾರ್ಕಿಂಗ್ ಟೈಲ್ಸ್ ಮಾತ್ರ. ಪಾರ್ಕಿಂಗ್ ಮಾತ್ರ, ಪಾರ್ಕಿಂಗ್ ಸ್ಲಾಟ್ ಮಾತ್ರ. ಓಕೆ. ಇದು ಅದೇ ಜನ ಫಂಕ್ಷನ್ ಎಲ್ಲ ಮಾಡಲಿ ಅಂತೇಳಿ. ಹಾಂ ಹಾಂ. ಅಯ್ಯಮ್ಮ ಓಂ ಶಕ್ತಿ ದೇವಸ್ಥಾನ ಸರ್? ಹೌದು, ಇಲ್ಲಿ ಓಂ ಶಕ್ತಿ ಇರೋದು. ಬನ್ನಿ. ಇದು ಸುಮಾರು ಅವರು ಒಂದು 50 ವರ್ಷದಿಂದ ಇಟ್ಕೊಂಡಿದ್ದಾರೆ ಮೇಡಮ್. ಎಷ್ಟು 7-8 ವರ್ಷ ಇದ್ದಾರೆ ಸರ್? ಇಲ್ಲ, 50 ಇಯರ್ಸಿಂದ ಇದೆ ಇದು. 50 ಇಯರ್ಸಿಂದ? ಹೌದು. ದೇವಸ್ಥಾನ ಇವಾಗ ಹಾಂ ಹಾಂ. ಅಲ್ಲಿ ಆ ದೇವಸ್ಥಾನದಿಂದ ನಾವು ಈ ದೇವಸ್ಥಾನ ಕಟ್ಟಕ್ಕೆ ಜಾಗ ಕೊಟ್ಟಿರೋದು. ಓ ಒಳ್ಳೇದಕ್ಕ, ಒಳ್ಳೇದು ಸರ್, ಒಳ್ಳೇದು ಸರ್. ಅವರು ಸುಮಾರು 50 ವರ್ಷದಿಂದ ಹಾಂ. ಫಸ್ಟ್ ನಮ್ಮ ದೇವಸ್ಥಾನ ಒಳಗಡೆನೇ ಇತ್ತು ನೋಡಿ, ಇಷ್ಟೊಂದು ಸಾರಿಗೆಲ್ಲ ಬಂದಿದೆ ಅಮ್ಮನಿಗೆ ಪೂಜೆನೇ ರಥೋತ್ಸವದಲ್ಲಿ. ಇದೆ. ಓಕೆ. ಇನ್ನು ಹೊಸದೆಲ್ಲ ಹಂಗೆ ಎತ್ತಿಟ್ಟಿದ್ದೀವಿ. ಹಾಂ ಹಾಂ. ನೋಡಿ, ಇದೆಲ್ಲ ಬ್ಯಾಗಲ್ಲಿರೋದೆಲ್ಲ ಹೊಸದೇನು ಉಡ್ಲೇ ಇಲ್ಲ. ಓಕೆ ಸರ್. ಕೊಟ್ಟಿದ ತಕ್ಷಣ ದೇವ್ರ ಮೇಲೆ ಸರ್ ಇನ್ನೊಂದು, ಬೇರೆ ದೇವಸ್ಥಾನದ ಉಡ್ಬಿಟ್ಟು ದೇವಸ್ಥಾನದಲ್ಲಿ ಮಾರ್ತಾರೆ, ಆ ಥರ ಮಾರೋದಿದ್ರೆ ಬೇರೆಯವರು ತಗೋಬೋದು. ಈ ಥರ ಮೇಡಮ್, ಅದು ನಮ್ದು ಒಂದು ಪಾಲಿಸಿ ಇದೆ. ಹೇಳಿ. ಆ ಸೀರೆ ಬೆಲೆ 500 ಇರ್ಬೋದು, 1000 ಇರ್ಬೋದು. ಹೌದ್ರಿ? ನಮ್ಮ ಫಿಕ್ಸ್ ಇಷ್ಟೇ. 100 ರೂಪಾಯಿ ಸೀರೆಗೆ ಇಷ್ಟು, 300 ರೂಪಾಯಿ ಸೀರೆ ಅಷ್ಟೇ ನಮ್ಮದು. 100-300 ಸರ್? ಅಷ್ಟೇ. ಯಾರಾದ್ರೂ ತಗೋಬೋದಾ? 100, 200, 300 ಮಾಡ್ತೀವಿ ಸರ್. ಥ್ಯಾಂಕ್ ಯು. ನವಗ್ರಹಗಳು. ಹಾಂ ಹಾಂ ಹಾಂ. ಈಗ ಆಚೆ ಪ್ರತಿಷ್ಠಾಪನೆ ಮಾಡಿದ್ದೀರಾ ಸರ್? ಯಾಕಂದ್ರೆ ನೀಟಾಗಿರ್ಬೇಕಲ್ವ, ಯಾರು ಇವರು ಬಂದರೆ ಏನೋ ಮುಟ್ಕೊಳ್ಳೋದು ಮಾಡಬಾರ್ದು. ಹೌದೌದು. ಹಾಂ ಹಾಂ. ಅದಕ್ಕೆ ಇಲ್ಲಿ ಮಾಡಿದ್ವಿ. ಓಕೆ. ಅಡಿಗೆ ಮಾಡ್ಕೊಳ್ಳೋಕೆ ಅಂತ ಇದು ಜಾಗ ಮಾಡಿದ್ವಿ ಉದ್ದಕ್ಕೆ. ಇಷ್ಟು ಕಲ್ಲೆಲ್ಲ ಹಾಕ್ಸಿದ್ವಿ ಕೆಳಗಡೆ. ಓಕೆ. ಮತ್ತೆ ಹೀಗೆ ಓ, ಬಿರಿಯಾನಿ ರೆಡಿ ಆಗ್ತಾ ಇದೆ ಅಮ್ಮನ ಪೂಜೆಗೆ ಅಲ್ಲ ಸರ್? ಬೆಳಗ್ಗೆ ದೇವರು ಉತ್ಸವ ಬಂದಿದ ತಕ್ಷಣ ನೀವೇನ್ ಮಾಡ್ತಾ ಇದ್ದೀರಾ? ನಾವು ಇವತ್ತು ಅನ್ನದಾನ ಇದೆ. ಹಾಂ ಹಾಂ. ಕುರಿ ಕಟ್ ಮಾಡಿ. ಹಾಂ ಹಾಂ. ಕುರಿ ಕಟ್ ಮಾಡಿರೋದಾ ಇದು? ಇದು ಪೂಜೆಗೆ ಮಾಡಿಬಿಟ್ಟು ಎಲ್ಲರಿಗೂ ಕೊಡ್ತೀರಾ ಅನ್ನದಾನಕ್ಕೆ? ಓಕೆ. ನಮ್ಮ ಹೆಸರು ಮೇಡಮ್? ನಡೀತಾ ಇದೆ. ತಮ್ಮ ಹೆಸರು? ಶಾಲಿನಿನಾ? ತಾವು ವರ್ಷ ವರ್ಷ ಬರ್ತೀರಾ ಇಲ್ಲಿಗೆ? ಹೌದು, ಇದು ನಮ್ದೇ ಅಲ್ವಾ? ನಿಮ್ದೇನಾ? ಸೂಪರ್ ಸೂಪರ್. ಚಿಕ್ಕಮ್ಮ ಅವರು. ನಿಮ್ಮ ಚಿಕ್ಕಮ್ಮ, ಅವ್ರ ಚಿಕ್ಕಮ್ಮ ಅಕ್ಕನಾ? ಓಕೆ ಓಕೆ. ಓ ಇದು ಓಕೆ ಓಕೆ. ಇದೇನು ಸರ್? ಅಗ್ನಿಕೊಂಡ. ಅಗ್ನಿಕೊಂಡ. ಓಕೆ ಓಕೆ ಓಕೆ. ಇದಾದ್ಮೇಲೆ ನಮ್ಮ ದೇವಸ್ಥಾನದಲ್ಲಿ ಪುರೋಹಿತರಿಗೆ ರೂಮ್ ಕಟ್ಕೊಂಡಿದ್ದೀವಿ ಇರಲಿ ಅಂತ. ಓ, ಇಲ್ಲೇ ಮಾಡಿದ್ದೀರಾ? ಬಾಡಿಗೆ ಏನೂ ಇಲ್ಲ ಅವರಿಗೆ, ಫ್ರೀ. ಮೇಲೆ ಇರೋದು ಅವ್ರಿಗೆ. ಓ ಸೂಪರ್ ಸೂಪರ್. ಕೆಳಗಡೆ ಇರೋದು ನಮ್ಮ ದೇವಸ್ಥಾನದಲ್ಲಿ ಸುಮಾರು ಪಾತ್ರೆ ಸಾಮಾನುಗಳು ಎಲ್ಲ ಇಡ್ಲಿಕ್ಕೆ. ಬನ್ನಿ ಅದೇ ಏನು ಬೇಕಾದ್ರೂ ನಮ್ಮ ಹತ್ರ ಇದೆ ಎಲ್ಲ. ಫಸ್ಟ್ ಓ, ಎಲ್ಲ ಪಾತ್ರೆ ಎಲ್ಲವೂ ಇದೆ. ಸೂಪರ್. ಹೌದು. ಓ, ಮದುವೆಗೆ ನೀವೇ ಕೊಡ್ತೀರಾ ಸರ್? ಪಾತ್ರೆ ಎಲ್ಲ ಫ್ರೀಯಾಗಿ ಕೊಡ್ತೀರಾ? ಕಳ್ಸು ಮೇಡಮ್, ನಮ್ಮದು ಒಂದು ರೆಂಟ್ ಅಂತ ಫಿಕ್ಸ್ ಮಾಡಿದ್ದೀವಿ. ಹಾಂ ಹಾಂ. ಕೊಡ್ತಿದ್ರೆ ಆಯ್ತು, ತೊಗೊಂಡು ಹೋಗಿ ಏನು ಮಾಡೋಕ್ಕಾಗತ್ತೆ. ಹೌದು ಸರ್. ಬೇವಿನ ಮರ ಅಲ್ಲ ಸರ್? ಹೌದು ಮೇಡಮ್, ಬೇವಿನ ಸೊಪ್ಪು. ಹೌದು. ಹೊಸ ಸಂಪ್ ಮಾಡಿದ್ವಿ, ಅದೇ ಫಂಕ್ಷನ್ ಆದವರಿಗೆ ನೀರಿನ ಸಮಸ್ಯೆ ಇರಬಾರ್ದು ಅಂತ. ಓ ಸೂಪರ್. ಇದು ಸಂಪು. ಓಕೆ. ಇದು ಅದೇ ಫಂಕ್ಷನ್ ಎಲ್ಲ ಓ, ನಲ್ಲಿನೂ ಚೆನ್ನಾಗಿ ಹಾಕಿದ್ದೀರಾ? ಎಲ್ಲ ಮಾಡಿದ್ದೀವಿ. ಸುಮಾರು ನಲ್ಲಿ ಎಲ್ಲ ಹಾಕಿದ್ದೀರಾ ಸರ್? ಹಾಂ. ಇದು ಫಸ್ಟ್ ಮೇಡಮ್ ಅವರು ಇದ್ದಾಗ ಇಲ್ಲಿವರೆಗೂ ಇತ್ತಿದ್ದಾಗ. ಹಾಂ ಹಾಂ. ಇಲ್ಲಿಗೆ ಲಾಸ್ಟ್ ಇತ್ತು. ಓ, ಇವಾಗ ನೀವು ಎಕ್ಸ್ಟೆಂಡ್ ಮಾಡಿರೋದಲ್ಲ? ನಾವು ಇಲ್ಲಿಂದ ಅಲ್ಲಿ ತನಕ ಮಾಡ್ಕೊಂಡಿರೋದು. ಎಕ್ಸ್ಟೆಂಡ್ ಮಾಡಿದ್ದೀರಾ ಎಲ್ಲ? ಅದು ಸರ್ಕಾರದ ಲೆಟ್ರ್ ಕೊಟ್ಟು. ಓಕೆ. ಮತ್ತೆ ಇದಕ್ಕೆ ಪೇಪರ್ ಮಾಡಿಸಿದ್ವಿ 100ಕ್ಕೆ 100 ಅಡಿ. ಓ ಓಕೆ ಸರ್, ಸೂಪರ್ ಸರ್. ಹಾಂ. ಅಂದರೆ ವಿಶೇಷ ಅಂದರೆ ಶುಕ್ರವಾರ ಬರಬೇಕಾ ಸರ್? ಪ್ರತಿ ಶುಕ್ರವಾರ ಮತ್ತೆ ಎಲ್ಲ ಹಬ್ಬ ಹರಿ ದಿನಗಳಲ್ಲಿ ಹಾಂ ವಿಶೇಷವಾಗಿ ಮಾಡ್ತೀವಿ. ಮಾಡಿ ಮೇಡಮ್, ಏನು ಮಾಡ್ತಾ ಇದ್ದೀರಾ? ಸೂಪರಾಗಿ ಮಾಡ್ತಾ ಇದ್ದೀರಾ, ಮಾಡಿ. ಇದು ನಿಮ್ಮ ಸ್ಪೆಷಾಲಿಟಿ ಅನ್ಸುತ್ತೆ. ನಮ್ದಲ್ಲ, ನಮ್ಮ ಚಿಕ್ಕಮ್ಮದು. ಓಕೆ. ಅವ್ರ ಜೊತೆ ಅಸಿಸ್ಟೆಂಟ್. ಹೌದು, ಅಕ್ಕರೇ ಗ್ರೇಟು. ಅಕ್ಕರೇ ಗ್ರೇಟು. ತುಂಬ ಚೆನ್ನಾಗಿ ಹೇಳಿದರು, ಪ್ರತಿಯೊಂದು ದೇವ್ರ ಬಗ್ಗೆ ಚೆನ್ನಾಗಿ ಹೇಳಿದರು. ಅದೇ ಸಾರಿ ಕೇಳಿದೆ ಯಾರಿಗ ಕೊಡೋಣ ಅಂತ. ಅಣ್ಣ ಹೇಳಿದ್ರೆ ನೆಕ್ಸ್ಟ್ ಮಂತ್ ಕೊಡ್ತೀವಿ, ಬಂದು ತಗೊಳ್ಳಿ. 100ನ 300 ಒಳಗೆ ಇರುತ್ತೆ ಆ ಸ್ಯಾರೀಸ್ ಅಂತ, ದೇವ್ರದ್ದು ಹುಟ್ಟಿಸಿರೋದು ಅಲ್ವಾ ಅಕ್ಕ? ಬೇಕಾದ್ರೆ ಹೇಳಿ, ಇದ್ರು ಯೂಟ್ಯೂಬಲ್ಲಿ ಕೊಡೋಣ. ಬೇಕಾದ್ರೆ ಯಾರು ಬೇಕಾದ್ರೆ ತಗೋಬೋದಾ? ತುಂಬ ಜನ ಬೇಡ್ಕೊಂಡು ತಗೋತಾರಕ್ಕ. ಈ ಮದುವೆ ಆಗಿದ್ದು ಆಗದೆ ಇರೋ ಮಕ್ಕಳಿಗೆ ಹುಟ್ಟಿಸಿದ್ರೆ ಮದುವೆ ಆಗುತ್ತಂತೆ. ಮಗು ಆಗಿಲ್ಲ ಅಂದ್ರೂ ಆ ಥರ ಬೇಡ್ಕೊಂಡು ಉಟ್ಕೋತಾರೆ. ಕೆಲವ್ರು ದಿಂಬ ಥರ ಇಟ್ಕೋತಾರೆ, ದಿಂಬ ಥರ ಇಟ್ಕೋತಾರೆ. ಅದು ಒಂದೇ, ಅದು ಅದಕ್ಕೆ ಅಂತ ಒಂದು ಇದು ಮಾಡ್ತಾರೆ. ಓಂಕಾದ ಸಾರ್ ಸೆಕ್ರೆಟರಿ ಅನ್ಸತ್ತಲ್ಲ ಅಕ್ಕ? ದೇವಸ್ಥಾನ ಸೆಕ್ರೆಟರಿ ತಾವು? ಹೌದು. ಸೂಪರ್ ಸರ್. ಅಕ್ಕ ತುಂಬ ಚೆನ್ನಾಗಿ ಹೇಳಿದ ದೇವಸ್ಥಾನ ಬಗ್ಗೆ. ನೀವು ತುಂಬ ಚೆನ್ನಾಗಿ ಮಾತಾಡಿದ್ರಿ. ಇದೇ ಥರ ಮುಂದುವರಿಸಿ ಸರ್. ಎಲ್ಲ ಭಕ್ತಾದಿಗಳು ಬರಲಿ, ಎಲ್ಲರಿಗೂ ಒಳ್ಳೆ ಅನುಗ್ರಹ ಸಿಗಲಿ ದೇವ್ರದ್ದು. ಅಮ್ಮಂದು. ಹೌದ್ರಿ ಸರ್? ಮಾಡ್ತೀವಿ. ಸೂಪರ್ ಸರ್, ಸೂಪರ್ ಸರ್.
ನೀವು ಎಷ್ಟು ವರ್ಷ ಒಂದು 20 ಇಯರ್ಸ್ ಇದ್ದೀರಾ ಅಂತ ಹೇಳಿಲ್ಲ? 20 ಇಯರ್ಸ್ ಇಲ್ಲೇ ಇದ್ದೀರಲ್ಲ? ಅಲ್ಲ 70 ಹುಟ್ಟಿದ್ದೆ ಇಲ್ಲೇ ಎಲ್ಲ ಇಲ್ಲೇ ಇದ್ದಾರಲ್ಲ. ಓಹೋ ಹೋ 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 ಸರಿ ಸರಿ ತುಂಬ ಥ್ಯಾಂಕ್ಸ್ ಅಕ್ಕ. ಥ್ಯಾಂಕ್ ಯು. ಸಂತೋಷ ತಮ್ಮನ್ನು ಮಾತಾಡ್ಸಿದ್ರಿ, ಮತ್ತು ದೇವ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ರಿ. ಎಲ್ಲ ಭಕ್ತಾದಿಗಳು ನೋಡಲಿ, ಎಲ್ಲರೂ ದೇವಸ್ಥಾನಕ್ಕೆ ಬರಲಿ. ಥ್ಯಾಂಕ್ ಯು ಸರ್. ನಿಮಗೂ ಧನ್ಯವಾದಗಳು ಮೇಡಮ್. ನಮ್ಮ ದೇವಸ್ಥಾನನ ನೀವು ಯಾವ ಮಟ್ಟಕ್ಕೆ ಇದೆ ಅಂತ ಬಂದು ಇವತ್ತಿನ ದಿವಸ ಜನಗಳಿಗೆ ತಿಳಿಸ್ಕೊಟ್ಟು, ವಿಶೇಷವಾಗಿ ಜನಗಳಿಗೆ ತಿಳಿಸ್ಬೇಕು ಅಂತ ಬಂದಿದ್ದೀರಾ. ನಮ್ಮ ಕಡೆಯಿಂದ ನಿಮಗೂ ತುಂಬ ಧನ್ಯವಾದಗಳು. ನಮ್ಮ ಮುತ್ತುಮಾರಿ ನಿಮಗೆ ಶಕ್ತಾನುತ ಕೊಟ್ಟು ಕಾಪಾಡಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.